ಈಗ KGF ಇದರಲ್ಲಿ ನಮ್ಮ ಒಂದು ಶಾಖೆನ ಓಪನ್ ಮಾಡಿ ಮತ್ತು ಇಲ್ಲಿರುವಂಥ ಕುಂದುಕೊರತೆಗಳನ್ನ ವಿಚಾರಿಸಿ ನಾವು ಅದಕ್ಕೆ ಪರಿಹಾರ ಮಾಡಿಕೊಡ್ಬೇಕಂತ ಬಂದಿದ್ದೀವಿ ಸ್ಟೇಟ್ ಕಮಿಟಿಯಲ್ಲಿ. ಕುಂದುಕೊರತೆಗಳಂದ್ರೆ ಯಾವ ಥರ ಕುಂದುಕೊರತೆಗಳು, ಏನು ಪ್ರಾಬ್ಲಮ್ ಇರುತ್ತೆ ಅವ್ರದ್ದು? ಸರ್, ಇವರು SC/ST ಒಂದು ಆ್ಯಕ್ಟು ಬಂದು ಸುಮಾರು 2016ರಿಂದನೇ SC/ST ಜನಾಂಗಕ್ಕೆ ಕೆಲಸಗಳು ಕೊಡಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ನ ಸಂವಿಧಾನದಿಂದ ಜಾರಿಗೆ ಆಗಿದೆ. ಆದರೆ ಕೆಲವು ಭಾಗದಲ್ಲಿ ಬೆಸ್ಕಾಂ ಇಲಾಖೆಗಳಲ್ಲಿ ಯಾವುದೇ ರೀತಿ ಅದನ್ನು ಅಭಿವೃದ್ಧಿಪಡಿಸಿಲ್ಲ. ಸೊ ಅದನ್ನು ಕೇಳಿದ್ರೆ ನಾನಾ ರೀತಿ ಸಮಸ್ಯೆಗಳನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಸೊ ಅದರಿಂದ ನಾವೇನು ಮಾಡೋದಂದರೆ ಒಂದು ತಾಲೂಕು ವೈಸು ಜಿಲ್ಲಾ ಮಟ್ಟದಲ್ಲೆಲ್ಲನೂ ಸಂಘಟನೆ ಮಾಡಿ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೇನು ಸಿಗ್ತಾ ಇದೆ ಅದನ್ನು ಸಾಮಾನ್ಯ ಜನಗಳವರೆಗೂ ತಲುಪುವಂಥ ಯೋಜನೆಗಳನ್ನ ನಾವು ಗುರಿ ಇಟ್ಕೊಂಡು ಈ ಕೆಲಸಗಳಿಗೆ ಮುಂದಾಗಿದ್ದೀವಿ. ಇವಾಗ ಇವರಿಗೆ ಈ ಕಾಂಟ್ರಾಕ್ಟ್ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಸರ್? ಈ KGF ಅಲ್ಲಿ SC/ST ಜನಾಂಗಕ್ಕೆ ಏನೋ ಒಂದು ಈಗ 1 ಕೋಟಿ ರೂಪಾಯಿ ಮತ್ತು 2 ಕೋಟಿ ಈಗ ಸರ್ಕಾರ ಆದೇಶ ಮಾಡಿದೆ. ಅಂಥ ಕಾಮಗಾರಿಗಳನ್ನ ಒಂದು ಬಲ್ಕ್ ಮಾಡಿ ಒಂದು ಟೆಂಡರ್ನ ಕರೀಬೇಕು. ಆದರೆ ಅದನ್ನು ಯಾವುದೂ ಕರೀತಾ ಇಲ್ಲ. ಆದರೆ ಸಣ್ಣ ಪುಟ್ಟ 10 ಲಕ್ಷ 5 ಲಕ್ಷ ಮತ್ತು ಮಿನಿಮಮ್ ವೈಸು ಆ ರೀತಿ ಕರೆಯುವಂಥ ಟೆಂಡರ್ಗಳನ್ನು ಇಲ್ಲಿ ಬಳಕೆ ಮಾಡ್ತಾ ಇಲ್ಲ. ಯಾರೋ ದೊಡ್ಡ ಒಂದು ಟೆಂಡರ್ ಬರ್ತಾರೆ, ಅವ್ರಿಗೇನು ಮಾಡ್ತಾರೆ, ಪ್ಯಾಕೇಜ್ ಮಾಡ್ತಾರೆ. 1 ಕೋಟಿ ಅಥವಾ 5 ಕೋಟಿ 6 ಕೋಟಿ ಈ ಥರ ಟೆಂಡರ್ ಮಾಡಿ ಕೊಡ್ತಾರೆ. ಸಾಮಾನ್ಯ ಜನವರೆಗೂ ಅದು ತಲುಪ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಮನೆಯೆಲ್ಲ ಮಾಡಿ ಇದು ಮಾಡಿ ಎಲ್ಲ ಒಂದು ಟೆಂಡರ್ನ ಕರೆಯೋ ರೀತಿ ಮಾಡಿದ್ದಾರೆ. ಇನ್ನೂ ಇದನ್ನು ಹೆಚ್ಚುವರಿ ಅಭಿವೃದ್ಧಿಪಡಿಸಬೇಕು ಅಂತ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಸರ್, ಇವಾಗ ಯಾರ ಹತ್ರ ಹೋಗಿ ಏನು ನೀವು ಡಿಮ್ಯಾಂಡ್ ಕೊಡಿಸ್ತಾ ಇದ್ದಾರೆ, ಏನು ನಿಮ್ಮದು ಅಜೆಂಡಾ ಇರುತ್ತೆ ಸರ್? ನಮ್ಮ ಅಜೆಂಡಾ ಈಗ ಇಲ್ಲಿನ ಒಂದು ಕುಂದುಕೊರತೆಗಳನ್ನು ಫಸ್ಟು ನಾವು ತಿಳ್ಕೊಂಡು ನೆಕ್ಸ್ಟ್ ಆ ಅಜೆಂಡಾ ಪ್ರಕಾರ ಇಲ್ಲಿನ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ತೀವಿ ಪ್ರಥಮವಾಗಿ. ಆಮೇಲೆ ಈಗಾಗಲೇ ಟೆಂಡರನ್ನು ಕರೆದಿದ್ದಾರೆ. ಅದಕ್ಕೆ ಏನೇನು ಭಾಗವಹಿಸೋದಕ್ಕೆ SC/ST ಗುತ್ತಿಗೆದಾರನ್ನೆಲ್ಲ ಸೇರಿಸಿ ಅವ್ರಿಗೆ ಬೇಕಾಗಿರೋಂಥ ಒಂದು ಸಪೋರ್ಟಿಂಗ್ ಒಂದು ಲೈಸೆನ್ಸ್ ಇರ್ಬೋದು, ಟೆಂಡರ್ ಬಗ್ಗೆ ಯಾವ ರೀತಿ ಮಾಹಿತಿಗಳನ್ನ ನಾವು ಕೊಡಬೇಕು, ತರಬೇತಿಗಳು ಇವೆಲ್ಲ ಹಮ್ಮಿಕೊಂಡಿದ್ವಿ. ಈಗ ಪ್ರಥಮ ಒಂದು ಮೀಟಿಂಗಲ್ಲಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ಪ್ರಥಮವಾಗಿ ಏನಿದೆ, ಈ ಗುತ್ತಿಗೆದಾರಿಗೆ ಏನೇನು ಸಮಸ್ಯೆಗಳಾಗ್ತಾಯಿದೆ ಇದನ್ನೆಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಇಂಪ್ಲಿಮೆಂಟ್ ಮಾಡಿ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಮೀಟಿಂಗ್ ಮಾಡಿ ಇಲ್ಲಿ ಕೆಲಸ ಕಾರ್ಯಗಳು ಬರೋ ರೀತಿ ಮಾಡ್ಕೊಡ್ತೀವಿ. ಸರ್, ಅವರು ಮೊದಲು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕೆಲಸ ಆದಮೇಲೆ ಅವ್ರಿಗೆ ಬಿಲ್ಗಳು ಆಗ್ತಾಯಿಲ್ಲ, ಅದ್ರ ಬಗ್ಗೆ ನೀವೇನು ಸ್ಟೆಪ್ ತಗೋತೀರಾ ಸರ್? ಸರ್, ಕೆಲಸ ಇವಾಗ ಎಲ್ಲದಕ್ಕೂ ಗೌರ್ಮೆಂಟ್ಗೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ MB ಬರೆದು ಬಿಲ್ ಪಾಸ್ ಮಾಡಿ ಫಂಡ್ ಸೆಕ್ಷನ್ವರೆಗೂ ಹೋಗಬೇಕು. ಆಗ ದುಡ್ಡು ತಾನಾಗೆ ಬರುತ್ತೆ. ಬಟ್ ಕೆಲವು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇರುತ್ತೆ. ಅಂಥ ವಿಚಾರಗಳು ಬಂದಾಗ ಅದೆಲ್ಲರೂ ನಿಂತಾಗ ಅದಕ್ಕೇನು ಪರಿಹಾರ ಮಾಡಬೇಕು, ಏನು ಮಾಡಬೇಕು ಗುತ್ತಿಗೆದಾರ ಪರವಾಗಿ ನಾವು ನಿಂತ್ಕೊಂಡು ಅದೆಲ್ಲ ಸಪೋರ್ಟಿಂಗಾಗಿ ಕೆಲಸ ಮಾಡಿ ಕೊಡ್ತೀವಿ. ಸರ್, ನೀವು ಸ್ಟೇಟ್ ಲೀಡರ್ ಅಂದರೆ ಒಂದು ಕ್ವಶನು, ಈ ಗುತ್ತಿಗೆದಾರರ ಹತ್ರ 40% ಕಮಿಷನ್ ಕೇಳ್ತಾರೆ ಅಂತ ಒಂದು ಆರೋಪಗಳಿರುತ್ತೆ. ಅದ್ರ ಬಗ್ಗೆ ನೀವು ಏನು? ಸರ್, ಈಗ ಕಮಿಷನ್ ಕೇಳ್ತಾರೆ ಅಂದರೆ ಕೊಡುವಂಥವ್ರು ಯಾರು ಸರ್? ಫಸ್ಟ್ ಆಫ್ ಆಲ್ ಆ ಕೊಡುವಂಥವ್ರು ಫಸ್ಟ್ ನಿಂತರೆ ಕಮಿಷನ್ ಯಾವುದೂ ಕೊಡೋ ಅವಶ್ಯಕತೆ ಇಲ್ಲ. ಕೆಲಸ ಕರೆಕ್ಟಾಗಿ ಮಾಡಿದಾಗ ಮಾತ್ರನೇ ಅದು ಕಾರ್ಯರೂಪಕ್ಕೆ ಬರುತ್ತೆ. ಯಾಕಂದರೆ PW ಇರ್ಬೋದು, ಎಕ್ಸೆಟ್ರಾ ಡಿಪಾರ್ಟ್ಮೆಂಟ್ ಏನಿದೆ ನಮಗೆ ಗೊತ್ತಿಲ್ಲ. ನಮ್ಮ ವಿದ್ಯುತ್ ಕಂಬಗಳು, ವೈರು ಈ ಕಣ್ಮುಂದೆ ಕಾಣೋಂಥ ವಸ್ತುಗಳು, ಇದರಲ್ಲಿ ಕಮಿಷನ್ ಕೊಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಒಂದು ಪ್ಯಾಕೇಜ್ ಟೆಂಡರ್ ಕರೆದಿದ್ರು, ಜಿಲ್ಲೆ ವೈಸ್ ಕರೆದಿದ್ರು 100 ಕೋಟಿ ಆ ಥರದ್ದು. ಅದು SC/STಗೆ ಏನು ಕೊಟ್ಟಿಲ್ಲ ಮೀಸಲಾತಿ. ಹಾಗೆಲ್ಲ ನಾವು ಹೋರಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಬರೋ ರೀತಿ ಮಾಡಿದ್ವಿ. ಅದು 1-2 ಸಬ್ ಡಿವಿಷನಲ್ಲಿ ಕೆಲಸ ಕೊಡ್ತಾ ಇದ್ದಾರೆ. ಕಮಿಷನ್ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು ಅಂತ ಹೇಳಿದ್ದಾರೆ. ಬಟ್ ಅವ್ರು ಕಮಿಷನ್ ಕೊಟ್ಟಿಲ್ಲ ಅಂದರೆ ಅವ್ರ ಫೈಲೇ ಮೂವ್ ಆಗಲ್ಲ ಅಂತ ಒಂದು ಆರೋಪಗಳಿರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಈಗ ಕೊಡೋದು ತಪ್ಪು ಸಂಬಂಧಪಟ್ಟ ಲೋಕಾಯುಕ್ತ ಇಲಾಖೆ ಇದೆ, ಕನ್ಸಲ್ಟ್ ಆಫೀಸಲ್ಲಿದ್ದಾರೆ, ಅವ್ರನ್ನ ಮೀಟ್ ಮಾಡಿ ಕೆಲಸಗಳು ಮಾಡಿಸ್ಕೊಂಡು, ಅಥವಾ ನಮ್ಮ ಒಂದು ಗುತ್ತಿಗೆದಾರ ಸಂಘಕ್ಕೆ ಕೊಟ್ಟಾಗ ಅಲ್ಲಿ ಏನು ತಪ್ಪು ನಡೆದಿದೆ, ನಮ್ಮ ಕಡೆ ತಪ್ಪು ನಡೆದಿದೆ, ಅವ್ರ ಕಡೆ ತಪ್ಪು ನಡೆದಿದೆಯಾ ನೋಡಿ ಸರಿ ಮಾಡಿ ನಾವು ಕೊಡ್ಬೋದು ಸರ್. ಇವಾಗ ನೀವು ನಿಮ್ಮ ಕಾಂಟ್ರಾಕ್ಟ್ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮ್ಮ ಕಾಂಟ್ರಾಕ್ಟರು ಶುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಆದಷ್ಟು ಒಂದು ಒಳ್ಳೆ ಕೆಲಸಗಳು ಕೊಟ್ಟು ನಮ್ಮ ಕಡೆಯಿಂದ ಒಂದು ಒಳ್ಳೆ ಅನುಕೂಲ ಪಟ್ಟು ಪಬ್ಲಿಕ್ಕು ಕಡಿಮೆ ದರದಲ್ಲಿ ಸರ್ವಿಸ್ ಕೊಟ್ಟಾಗ ನಮ್ಮ ಕಾಂಟ್ರಾಕ್ಟ್ಗಳನ್ನು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಇನ್ನಷ್ಟು ಅವ್ರಿಗೆ ಉತ್ತೇಜನ ಕೊಡಲಿ ಅಂತ ಆಫೀಸರ್ಸ್ ನಾವು ಕೇಳ್ಕೊಂಡ್ವಿ. ಸುಮಾರು ವರ್ಷಗಳು ಲಾಂಗ್ ಇದರಿಂದ ಸರ್ವಿಸಿಂದ ಇಲ್ಲೇ ಇರ್ತಾರೆ. ನಾವು ಹೋದರೆ ಏನು ಕೆಲಸ ನಡೀತಾ ಇಲ್ಲ. ಆಲ್ರೆಡಿ ನಾನು SC ಸಾಹೇಬ್ರಿಗೆ ಹೇಳಿದ್ದೀನಿ, ಈ ಸಾಹೇಬ್ರಿಗೂ ಹೇಳಿದ್ದೀನಿ. ಹೇಳ್ಬಿಟ್ಟು ಅವರು ಕೆಲಸ ನಮಗೂ ಕರೆಕ್ಟಾಗಿ ನಡೀತಾ ಇಲ್ಲ, ಯಾವ ಫೈಲು ಮೂವ್ ಆಗ್ತಾ ಇಲ್ಲ. ಇಲ್ಲಿರೋರು ಇಂಜಿನಿಯರ್ಗಳು ಬಂದು ಅದ್ರ ಬಗ್ಗೆ ಏನೋ ರಿಸ್ಕ್ ತಗೊಳ್ತಾರೆ. ಅದರಿಂದ ನಾವು SC/ST ಅಧ್ಯಕ್ಷಕ್ಕೆ ಸ್ಟೇಟ್ ಪ್ರೆಸಿಡೆಂಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಸುಮಾರು 1 ತಿಂಗಳು ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅವರು ಈಗ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಈಗ SC ಸಾಹೇಬ್ ಹತ್ರ ಒಂದು ಮೀಟ್ ಮಾಡ್ಕೊಂಡು ಬರ್ತೀವಿ ಅಂತ ಈಗ ಬಂದಿದ್ದಾರೆ. ಇಲ್ಲಿಂದ ನಾವು ಈ ಸಾಹೇಬ್ ಹತ್ರ ಹೋಗ್ಬಿಟ್ಟು ನಮ್ಮ ಕೆಲಸ ಇದೆ, ನಮ್ಮ ಸಾಹೇಬರು ಬಂದಿದ್ದಾರೆ SC/ST ಪ್ರೆಸಿಡೆಂಟು, ಅವ್ರು ನಮ್ಗೆ ಮುಗಿಸ್ಕೊಡ್ತಾರೆ ಅಂತ ನಮಗೊಂದು
ಆರೋಪ ಮಾಡಿದ್ದಾರೆ. ಇಲ್ಲಿ ಸಿಚುವೇಶನ್ ಹೆಂಗಿದೆ, ಅವ್ರ ಕಾಂಟ್ರಾಕ್ಟ್ ಅವರು ಏನನ್ನು ಅನುಭವಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನು? ಸರ್, ಈಗ ಒಂದು ವರ್ಕ್ ಅಂದರೆ ಟೆಕ್ನಿಕಲಿ ನೂರಾರು ಸಮಸ್ಯೆಗಳು ಬರ್ತವೆ. ಒಂದು ಬಿಲ್ಸೇ ಇರ್ಬೋದು, ನಾನಾ ರೀತಿ ಆಫೀಸರ್ಸ್ಗೆ ಏನು ಬೇಕು ಮತ್ತು ಕಾನೂನುಬದ್ಧವಾಗಿ ಏನು ದಾಖಲಾತಿಗಳು ಕೊಡಬೇಕು ಅನ್ನೋದು ಒಂದು ಕಟ್ಟ ಮೇಲೆ ಒಂದು 10-15 ಸ್ಟೆಪ್ಪಲ್ಲಿ ಮೂವ್ ಆಗುತ್ತೆ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ನಿಂತಿದೆ, ಏನಾಗಿದೆ, ಆ ಕಡತವನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಯಾರಿಗಾಗಲಿ. ಸೊ ಈಗಾಗಲೇ ಎಸ್ ಸಿ ಸರ್ಗೆ ನಾವು ಮೀಟ್ ಮಾಡಿ ಕೇಳಿದಾಗ ಅವ್ರದ್ದೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ, ಬೇರೆ ಏನು ಟೆಕ್ನಿಕಲ್ ಇದೆಲ್ಲ ಸರ್ ಮಾಡಿಕೊಂಡು ಪೇಪರ್ಸ್ ತರಿಸ್ಕೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.